ನಮಸ್ಕಾರ. ಈ ಮಾಟ ಮಂತ್ರ, ವಾಮಾಚಾರ, ನೆಗೆಟಿವ್ ಎನರ್ಜಿ, ಕಣ್ದೃಷ್ಟಿ ದೋಷ, ಇನ್ನೊಂದು ಮತ್ತೊಂದು ಸಾಕಷ್ಟು ಜನಗಳು ಮಾತಾಡ್ತಾ ಇರ್ತಾರೆ. ಗುರುಗಳೇ, ನಮಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ, ನಮಗೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿಬಿಟ್ಟಿದೆ, ನಮಗೆ ಅನಾರೋಗ್ಯದ ಸಮಸ್ಯೆ ಉಲ್ಬಣ ಆಗಿದೆ, ಎಷ್ಟು ಆಸ್ಪತ್ರೆಗಳಿಗೆ ತೋರಿಸಿದ್ರೂ ಕಾಯಿಲೆ ವಾಸಿ ಆಗ್ತಾ ಇಲ್ಲ, ಆಯುರ್ವೇದಿಕ್ ಡಾಕ್ಟರ್ಸ್ಗಳ ಹತ್ರ ಹೋದ್ವಿ, ಹೋಮಿಯೋಪತಿ ಡಾಕ್ಟ್ರುಗಳ ಹತ್ರ ಹೋದ್ವಿ, ಅಲೋಪತಿ ಡಾಕ್ಟ್ರುಗಳ ಹತ್ರ ಹೋದ್ವಿ, ಇಂಗ್ಲೀಷ್ ಮೆಡಿಸಿನ್ಸ್ಗಳೆಲ್ಲ ತಗೊಂಡ್ವಿ, ಕಂಡ ಆಸ್ಪತ್ರೆಗಳೆಲ್ಲ ಹೋಗ್ಬಿಟ್ವಿ. ಆ ದೇವ್ರ ಮೊರೆ ಹೋಗಿ ಅಂದರು, ಈ ದೇವ್ರ ಮೊರೆ ಹೋಗಿ ಅಂದರು, ಆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಂತಂದರು, ಇದಕ್ಕೊಂದು ಹೋಮ ಮಾಡಿಸಿ ಅಂದರು, ಇನ್ನೊಂದು ಮತ್ತೊಂದು ಅಂತ ಹೇಳಿದರು. ಎಲ್ಲ ಟ್ಯಾಬ್ಲೆಟ್ಸ್ಗಳು ತೊಗೊತಿದ್ದೀವಿ, ಸ್ಕ್ಯಾನಿಂಗ್ ಮಾಡಿಸಿದ್ವಿ, MRI ಮಾಡಿಸಿದ್ವಿ, ಎಲ್ಲ ಆಯಿತು, ಪೂಜೆ ಪುನಸ್ಕಾರಗಳು. ಆದರೂ ನಮಗೆ ಈ ಒಂದು ಮಾಟ ಮಂತ್ರ ವಾಮಾಚಾರ ಗಾಳಿ ಸೋಂಕು ಆಗಿಬಿಟ್ಟಿದೆ. ನಮಗೆ ಏಳಿಗೆನೇ ಆಗಿಲ್ಲ, ನಾವು ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮದು ಬಿಸ್ನೆಸ್ಸು ವ್ಯಾಪಾರ ಭಾಳ ಚೆನ್ನಾಗಿ ನಡೀತಿತ್ತು. ಒಂದು 10 ವರ್ಷದಿಂದ 15 ವರ್ಷದಿಂದ ಹೆಂಗೆ ನಡೀತಿತ್ತಂದರೆ ದಿನಕ್ಕೆ ಲಕ್ಷ ದುಡಿತಿದ್ವಿ. ಆದರೆ ಇವತ್ತು ಯಾರೋ ನಮಗೆ ಅಂಗಡಿ ಮೇಲೆ ನಾವು ವ್ಯಾಪಾರ ಮಾಡುವ ಸ್ಥಳಕ್ಕೆ ಮಾಟ ಮಂತ್ರ ವಾಮಾಚಾರ ಮಾಡಿಸ್ಬಿಟ್ಟಿದ್ರೆ ಅಂಗಡಿ ಬಿಸ್ನೆಸ್ಸೇ ಆಗ್ತಿಲ್ಲ, ವ್ಯಾಪಾರ ಡಲ್ ಆಗ್ತೈತೆ, ಯಾರು ಜನಾಕರ್ಷಣೆನೂ ಇಲ್ಲ, ಧನ ಆಕರ್ಷಣೆನೂ ಇಲ್ಲ ಅಂತ ಜನ ಕೊರುಗ್ತಾ ಇರ್ತಾರೆ ಸುಮ್ಮನೆ ಬಿಸ್ನೆಸ್ ಮಾಡೋ ಜಾಗದಲ್ಲಿ. ಪ್ಲಸ್ ಮನೆ ಒಳಗಡೆ ಇಲ್ಲ, ನಮಗೆ ಆ ಮನೆಗಿದ್ದಾಗ ಚೆನ್ನಾಗಿದ್ವಿ, ಈ ಮನೆಗೆ ಬಂದುಬಿಟ್ವಿ, ಅವ್ರು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ರು, ನಮಗೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಗಂಡ ಹೆಂಡ್ತಿ ಜಗಳ, ನಮ್ಮ ಅತ್ತೆ ಹಂಗೆ, ನಮ್ಮ ಸೊಸೆ ಹಿಂಗೆ, ನನ್ನ ಗಂಡ ಹಿಂಗೆ, ನಮ್ಮ ನಾದಿನಿ ಹಿಂಗೆ ಅಂತಂದ್ಬಿಟ್ಟು ಹೇಳ್ತಾನೆ ಇರ್ತಾರೆ. ನಿಮಗೆ ಯಾರಾದರೂ ಈ ಮಾಟ ಮಂತ್ರ ವಾಮಾಚಾರ ಆ ಥರದ್ದೇನಾದರೂ ಮನಸ್ಸುಗಳಲ್ಲಿ ಇದ್ದರೆ ಖಂಡಿತವಾಗ್ಲೂ ಯಾರು ನಿಮಗೆ ಮಾಟ ಮಂತ್ರ ವಾಮಾಚಾರ ಮಾಡಿಸಿರ್ತಾರೋ ತಿರುಗಿಸಿ ಅವರಿಗೆ ವಾಪಸ್ ಹೋಗೋ ಹಂಗೆ ಈ ಒಂದು ಅಗೋಚರವಾದ ಶಕ್ತಿಯ ಒಂದು ಮಂತ್ರನ ನೀವು ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ ಕಂಪಲ್ಸರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು 7 ಬಾರಿ ಹನುಮಾನ್ ಚಾಲಿಸ್, ಹನುಮಾನ್ ಚಾಲಿಸ್ 7 ಬಾರಿ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಸಮಾಧಾನ ಸಿಗುತ್ತೆ. ನಿಮಗೆ ಮನಸ್ಸಲ್ಲಿ ಇರುತ್ತಲ್ಲ ಮಾಟ ಮಂತ್ರ ವಾಮಾಚಾರ ಗಾಳಿ ಸೋಂಕು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಸಿ ನಮ್ಮ ಜೀವನನೆಲ್ಲ ಗೊಬ್ಬೆಬ್ಬರಿಸ್ಬಿಟ್ರು ಅಂತಂದ್ಬಿಟ್ಟು ಎಲ್ಲ ಮಾತಾಡ್ತಿರ್ತೀರಲ್ಲ, ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಹನುಮಾನ್ ಚಾಲಿಸ್ 7 ಬಾರಿ ಪಠಣೆ ಮಾಡ್ತಾ ಬನ್ನಿ. ನಿಮ್ಮ ಮೈಂಡಿಗೆ ಮಾಟ ಮಂತ್ರ ವಾಮಾಚಾರ ಯಾರು ಮಾಡಿಸಿರ್ತಾರ ಅವ್ರಿಗೆ ವಾಪಸ್ ಹೋಗ್ಬಿಡುತ್ತೆ. ಅಂಥ ಅಗೋಚರವಾದ ಶಕ್ತಿಯ ಇದು ಹನುಮಂತನ ಒಂದು ಮಂತ್ರ. ಹನುಮಾನ್ ಚಾಲಿಸ್ 7 ಬಾರಿ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಆ ಒಂದು ರಿಲೇಟೆಡ್ಸ್ ಇರುತ್ತೆ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದರೆ, ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ತಿಥಿ ಯೋಗ ಕರಣ ಪಾದ ಆಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದಾಗ ಈ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗೋದು, ಆಕ್ಸಿಡೆಂಟ್ಸ್ಗಳು, ಪದೇ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಪದೇ ಆಸ್ಪತ್ರೆಗಳಿಗೆ ಹೋಗೋದು, ಬೆಡ್ ರಿಡನ್ ಆಗೋದು, ಎಷ್ಟು ತೋರಿಸಿದ್ರೂ ಆಸ್ಪತ್ರೆಗೆ ಕಾಯಿಲೆ ವಾಸಿಗಳು ಆಗ್ದಲೇ ಇರೋದು, ಅನಾರೋಗ್ಯದ ಸಮಸ್ಯೆ ಬರೋದು, ಮತ್ತು ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಈ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಈ ರೀತಿಯೆಲ್ಲ ಉಂಟಾಗ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.